ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 1 ಅರಸು 19ನೇ ಅಧ್ಯಾಯ 3ರಿಂದ 1 ಅರಸು 19ನೇ ಅಧ್ಯಾಯ 3ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆವರೆಗೆ ನಾವು ತಿಳ್ಕೊಂಡಿದ್ದೇವೆ, ಆಹಾಬನ ಹೆಂಡತಿ ಎಲಿಯನಿಗೆ ಖಂಡಿತವಾಗಿ ನಾನು ನಿನ್ನನ್ನು ಸಂಹಾರ ಮಾಡೇ ಮಾಡ್ತೇನೆ, ಇಲ್ಲಾಂದ್ರೆ ಆ ದೇವತೆಗಳು ಬೇಕಾದ್ರೂ ನನಗೆ ಮಾಡ್ಲಿ ಅಂತೇಳಿ ಆಹಾಬನ ಹೆಂಡತಿ ಅಂದರೆ ಆ ಅರಸನ ಹೆಂಡತಿ ಈಜೆಬಳು ಎಲಿಯನಿಗೊಂದು ಸಮಾಚಾರವನ್ನ ಕೊಟ್ಲು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಪ್ರಾಣವನ್ನ ತೆಗೆಯುತ್ತೇನೆ ಅಂತೇಳಿ. ಹಾಗೆ ನೋಡೋಣ 3ನೇ ವಚನದಿಂದ 19:3. ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯಹೂದದ ಬೇರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ಏನ್ ಮಾಡ್ದ, ಎಲಿಯ ಇದ್ದ ಜಾಗದಲ್ಲಿಂದ ಇಜ್ರೇಲಿಂದ ಅಲ್ಲಿಂದ ಬೇರೆ ಕಡೆಗೆ ಹೊರಟು ಬಂದ. ಇವಳು ಏನ್ ಮಾಡ್ತಾರೆ, ಇವ್ರು ಗಂಡ ಹೆಂಡತಿ ಸೇರಿಕೊಂಡು ನನ್ನನ್ನು ಕೊಲ್ತಾರೆ ಅಂತ ಹೇಳಿ ಅಲ್ಲಿ ಒಂದು ಸೇವಕರನ್ನು ಬಿಟ್ಟ. ಅಂದ್ರೆ ಎಲ್ಲಾ ವಿಷಯವನ್ನ ನೀನು ನನಗೆ ತಿಳಿಸ್ಬೇಕು ಅಂತ ಹೇಳುವಂತ ಒಂದು ವಿಚಾರಕ್ಕೆ ಆ ಸ್ಥಳಕ್ಕೆ, ಅಂದ್ರೆ ಇಜ್ರೇಲಲ್ಲಿ ಬಿಟ್ಟು ಅಲ್ಲಿಂದ ಬೇರೆ ಒಂದು ಊರಿಗೆ ಬಂದು, ಬೇರ್ಷೆಬ ಅಂತ ಹೇಳುವಂತ ಒಂದು ಊರಿಗೆ ಎಲಿಯ ಬಂದ. ಇದರ ಅರ್ಥ ಏನಪ್ಪಾ ಅಂದ್ರೆ, ನಮಗೂ ಕೂಡ ಒಂದು ಪ್ರಾಣ ಭಯ ಇದ್ದ ಮೇಲೆ ಖಂಡಿತವಾಗಿ ನಾವು ಆ ಊರನ್ನ ಬಿಟ್ಟು ಬರಬೇಕು. ಅಲ್ಲಿಂದ ಸಮಾಚಾರಗಳೇ ಏನಾಗ್ತದೆ ಅಂತ ಎಲ್ಲ ತಿಳ್ಕೊಳ್ತಾ ಇರಬೇಕು ಅಂತ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿತು. ನಾನಿರುವ ಸ್ಥಳದಲ್ಲಿ ಕೂಡ ಅನೇಕ ಕಡೆಗೆ ನನಗೆ ನಾನಾ ತರದ ಹಿಂಸೆಗಳು ಬಂದಾಗ ದೇವರು ಅಲ್ಲಿಂದ ನನ್ನ ಕಳಿಸಿದ್ರು. ಆದ್ರೂ ಆ ಊರಿನ ಸಮಾಚಾರವನ್ನು ಜನಗಳು ನನಗೆ ತಿಳಿಸ್ತಾ ಇದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ಕೂಡ ಇಂಥ ವಿರೋಧಿಗಳಿಂದ ದೂರ ಸರಿಯಬೇಕು. ವಿರೋಧಿಗಳೊಂದಿಗೆ ನಾವು ಯುದ್ಧ ಮಾಡಕ್ಕೆ, ಜಗಳ ಮಾಡಕ್ಕೆ ಹೋಗಬಾರದು ಅಂತ ಇದರ ಅರ್ಥವಾಗಿದೆ. 4ನೇ ವಚನ. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ನೋಡಿ, ಎಲಿಯನಿಗೆ ಎಂತ ಪರಿಸ್ಥಿತಿ ಬಂತು. ದೇವರಿಂದ ಆರಿಸಿಕೊಂಡವರಷ್ಟೆಲ್ಲ ಕಾರ್ಯ ಮಾಡಿದ್ರು ಕೂಡ ಕಾಗೆ ಮೂಲಕ ಆ ರೊಟ್ಟಿ ಆಹಾರವನ್ನ ತಂದು ಕೊಟ್ಟು ದೇವರು ಅವನನ್ನು ನಡೆಸ್ತಾ ಬಂದ್ರು. ಆಮೇಲೆ ಅಂತ ಆಹಾಬನ ಪ್ರವಾದಿಗಳನ್ನು ಎಲ್ಲರನ್ನು ಸಂಹಾರ ಮಾಡಿದ್ರು. ಅಲ್ಲಿ ಆಕಾಶದಿಂದ ಬೆಂಕಿ ಇಳಿದು ಬರುವಾಗೆ ಪ್ರಾರ್ಥಿಸಿದಾಗ ದೇವರು ಪ್ರಾರ್ಥನೆಗೆ ಉತ್ತರ ಕೊಟ್ಟು ಬೆಂಕಿಯನ್ನ ಕಳಿಸಿಕೊಟ್ರು. ಯಜ್ಞವನ್ನು ಎಲ್ಲವನ್ನ ಸುಡಿಸಿ ಹಾಕಿದ್ರು. ಆದ್ರೂ ನೋಡಿ, ಇಲ್ಲಿ ಏನಾಗಿದೆ, ಆಹಾಬನ ಹೆಂಡತಿ ಈ ರೀತಿ ಒಂದು ಬೆದರಿಕೆ ಹಾಕಿದಾಗ ಅಲ್ಲಿಂದ ಬಂದು, ಅಯ್ಯೋ ನನಗೆ ಯಾಕೆ ಬೇಕಪ್ಪ ಇಂಥ ಕಷ್ಟ, ನಾನು ಮರದ ಕೆಳಗೆ ಒಂದು ಜಾಲಿ ಗಿಡದ ಕೆಳಗಡೆ ಕೂತುಕೊಂಡು ನಾನು ಸಾಯೋದೇ ಒಳ್ಳೇದಪ್ಪ, ನನಗೆ ಯಾಕೆ ಇದು ಅಂತೇಳಿ ಅವನು ಏನ್ ಮಾಡ್ದ, ಮರಣವನ್ನ ಅಪೇಕ್ಷಿಸಿದ. ನನಗೆ ಯಾವಾಗ ಸಾವು ಬರ್ತದೋ ಸಾಯುವುದೇ ಒಳ್ಳೇದು ಅಂತಂದ್ರೆ ದೇವರಿಂದ ಆದುಕೊಂಡವರಿಗೆ ಇಂಥ ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2 ತಿಮೋಥಿ 3ನೇ ಅಧ್ಯಾಯ 12ನೇ ವಚನದಲ್ಲಿ ಕೂಡ ನೋಡುವಾಗ ಅಲ್ಲಿ ಅಪೊಸ್ತಲನಾದ ಪೌಲನು ತಿಮೋಥಿಯನಿಗೆ ಎಚ್ಚರಿಸ್ತಾ ಇದ್ದಾರೆ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ ನಾನಾ ತರದ ಕಷ್ಟ, ಸಂಕಟ, ದುಃಖಗಳು ಬರುವು ಅಂತೇಳಿ. ಮೀಕಾ 7ನೇ ಅಧ್ಯಾಯ 5, 6. ಅವನ ಆಪ್ತರಿಂದ ಬಂಧು ಬಳಗದಿಂದ ಅವರನ್ನು ಏನ್ ಮಾಡೋರು, ಒಬ್ಬನಿಗೆ ಅವನ ಮನೆಯವರಿಂದಲೇ ದೇವರ ಆದುಕೊಂಡವರಿಗೆ ಅವನ ಮನೆಯವರೇ ಕಡು ವೈರಿಗಳಾಗುವರು. ಸ್ವಂತ ಹೆಂಡತಿಯು ಮಕ್ಕಳು ಪ್ರತಿಯೊಬ್ಬರವರ ಮೇಲೆ ತಿರುಗಿ ಬೀಳುವರು ಎಂಬುದಾಗಿ ಲೂಕ 12ನೇ ಅಧ್ಯಾಯದಲ್ಲಿ ಕೂಡ ಅದನ್ನೇ ನಾವು ಓದುತ್ತೇವೆ. ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು. ಅಪೊಸ್ತಲನಾದ ಪೌಲರು ಕೂಡ ಅದನ್ನೇ ಹೇಳಿದರು. ಯೋಬನ ಪರಿಸ್ಥಿತಿ ಕೂಡ ಏನಾಯ್ತು, ಯೋಬನ ಹೆಂಡತಿ ಕಷ್ಟ ಬರುವಾಗ ಯೋಬನನ್ನು ಬಿಟ್ಟು ಹೋದಲು. ಆಮೇಲೆ ಯೋಬನಿಗೆ ಪುನಃ ಕಾಯಿಲೆಗಳೆಲ್ಲ ಗುಣ ಆದ್ಮೇಲೆ ಪುನಃ ಆಸ್ತಿಯನ್ನ ದೇವರು ಕೊಟ್ಟ ಮೇಲೆ ಅದೇ ಹೆಂಡತಿ ತಿರುಗಿ ಬಂದಳು. ಇವತ್ತು ಅನೇಕ ಹೆಂಡತಿಯರ ಒಂದು ಪರಿಸ್ಥಿತಿ ಕೂಡ ಇದುವೇ ಆಗಿದೆ. ಹಾಗೆ ಅವನು ಏನ್ ಮಾಡ್ದ,
ಆ ಮರಣವನ್ನ ಅಪೇಕ್ಷಿಸಿದ. ಹಾಗೆ ಇವತ್ತು ಕೂಡ ನಾನು ಕೂಡ ನನ್ನ ಜೀವಿತದಲ್ಲಿ ಒಂದು 2 ಸಲ 3 ಸಲ ಅಯ್ಯೋ ನಾನು ಸಾಯದೆ ಒಳ್ಳೇದಪ್ಪ, ಏನಪ್ಪಾ ಇದು ಇಂಥ ಪರಿಸ್ಥಿತಿ ಇಂಥ ನನಗೂ ಕೂಡ ಬಂದು ಹೋಗಿದೆ, ಸಾಯಲು ಕೂಡ ತೀರ್ಮಾನ ಮಾಡಿದ್ದೆ. ಅಂದ್ರೆ ದೇವರ ದರ್ಶನವಾದ ಮೇಲೆ, ದೇವರ ಸಾಕ್ಷಿಯಾದ ಮೇಲೆ. ಆದರೆ ಮತ್ತೆ ಆ ಸಮಯದಲ್ಲಿ ಏನಾಗ್ತಿತ್ತು, ದೇವರ ವಾಕ್ಯ ಯೋಚನೆ ಬಂತು. ಯಾವುದೇ ಕಾರಣಕ್ಕೂ ನೀನು ಏನ್ ಮಾಡಬೇಡ, ನಿನ್ನನ್ನು ನೀನೇ ಶಪಿಸಿಕೊಳ್ಬೇಡ ಅಂತ ಯೋಬನಿಗೆ ಹೇಳಿದ ದೇವರು ಹೇಳಿದಂತ ಮಾತು ಕೂಡ ಯೋಚನೆ ಬಂತು. ಯಾಕೆ ಚಿಂತೆ ಮಾಡುತ್ತೀರಿ, ಚಿಂತೆ ಮಾಡಿ ಮಾಡಿ ಒಂದು ಕೂದಲು ಕಪ್ಪ ಅಥವಾ ಬೆಳ್ಳಗೆ ಮಾಡಲು ನಿಮ್ಮಿಂದ ಆಗದು, ಚಿಂತೆ ಮಾಡುವುದು ಒಂದು ಪಾಪ ಎಂಬುದಾಗಿ ಯೇಸು ಸ್ವಾಮಿ ಕೂಡ ಹೊಸ ಒಡಂಬಡಿಕೆಯಲ್ಲಿ ಇದೇ ಮಾತನ್ನು ಹೇಳಿದ್ದಾರೆ. ಇದು ಎಲ್ಲವೂ ಯೋಚನೆ ಬಂತು. ಆದ್ದರಿಂದ ದೇವರು ನನ್ನನ್ನು ಇಲ್ಲಿವರೆಗೆ ನಿಲ್ಲಿಸಿದ್ದಾರೆ. ನನಗೂ ಕೂಡ ಇಂಥ ಒಂದು ಯೋಚನೆ ಬಂದು ಹೋಗಿತ್ತು ಮುಂದೆ. ಹಾಗೆ ದೇವರಿಂದ ಆದುಕೊಂಡವರಿಗೆ ಇಂಥ ಪರಿಸ್ಥಿತಿಗಳೆಲ್ಲ ಬರುತ್ತವೆ. ಅವನು ಯೆಹೋವನೇ ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರಲ್ಲಿ ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ದೇವರಿಗೆ ಹೇಳಿದ, ನನ್ನ ಪ್ರಾಣವನ್ನು ತೆಗೆದು ಬಿಡಪ್ಪ, ನನ್ನ ಪಿತೃಗಳಿಗಿಂತ ನಾನು ಉತ್ತಮನಲ್ಲ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೀಗೆ ಸತ್ಯ ಸುವಾರ್ತೆಯನ್ನು ಸಾರಿದಾಗ ಬೆಂಗಳೂರಿನಲ್ಲಿ ಕೂಡ ಏನಾಯಿತು, ಒಂದ್ಸಲ ನನಗೆ ಇಲ್ಲಿಂದ ಅವರು ಸುಮ್ಮನೆ ಅದು ಹೇಳಿ, ಇದನ್ನ ಈ ಚರ್ಚಿನಲ್ಲಿ ನಾವು ಮುರಿದು ಹಾಕ್ತೇವೆ, ಬೇರೆ ಹೊಸದಾಗಿ ಕಟ್ಟುತ್ತೇವೆ, ನೀವು ಎಲ್ಲಾರೊಂದು ಮನೆಯಲ್ಲಿ ಹೋಗಿ ಇದ್ದುಕೊಳ್ಳಿ ಅಂದ್ರೆ ಸತ್ಯ ಸುವಾರ್ತೆನ ಆ ಸ್ವತಃ ಒಂದು ಪಾಸ್ಟರ್ ಅಂತ ಹೇಳುವಂತ ಗಂಡ ಹೆಂಡತಿಗೆ ಹೇಳಿ ಜನಗಳನ್ನ ಎಚ್ಚರದಿಂದ ನಡೆಸಿದಕ್ಕೆ ನನ್ನ ಈ ರೀತಿ ಪ್ಲಾನ್ ಮಾಡಿದ್ರು. ಅಲ್ಲಿ ನನಗೆ ಏನ್ ಮಾಡ್ಬೇಕಪ್ಪ, ನಾನು ಇರಾಕೆ, ನನಗೆ ಮನೆ ಇಲ್ಲಲ್ಲ, ಏನ್ ಮಾಡ್ಲಿ, ಎಲ್ಲಿಗೆ ಹೋಗ್ಲಿ ಅಂತ ಬಹಳ ಒಂದು ಕಷ್ಟಕ್ಕೆ ಸಿಕ್ಕಾಕೊಂಡೆ. ಆಗ ಒಂದ್ ದಿವಸ ಪ್ರಾರ್ಥಿಸಿದೆ, ದೇವರೇ ನನಗೆ ನೋಡಪ್ಪ ಈ ಪರಿಸ್ಥಿತಿ ಬಂದೋಗಿದೆ, ಈ ರೀತಿ ಮಾಡಿದ್ದಾರೆ, ಖಂಡಿತವಾಗಿ ನನ್ನ ಜೀವಮಾನವನ್ನು ನಾನು ಕಳೆದುಕೊಳ್ತೇನೆ, ನನ್ನ ಮೇಲೆ ನೀನು ಕೋಪಗೊಳ್ಳಬೇಡ, ನ್ಯಾಯ ತೀರ್ಪಿಯಾಗಿ ಬರುವಾಗ ಯೋಚನೆ ಮಾಡ್ಕೋ, ಖಂಡಿತವಾಗಿ ನಾನು ಇರೋದಿಲ್ಲ, ನನಗೆ ಇಂಥ ಪರಿಸ್ಥಿತಿ ಬಂದು ಹೋಗಿದೆ, ನಾಳೆ ಬೆಳಗಾಗುವುದರ ಒಳಗೆ ನನಗೆ ನಾನು ಏನ್ ಮಾಡಬೇಕು ಅಂತ ಹೇಳುವಂತ ಒಂದು ದರ್ಶನವನ್ನು ಕೊಡು, ತೋರಿಸಿಕೊಡು, ಇಲ್ಲದ್ರೆ ಖಂಡಿತವಾಗಿ ನನ್ನ ಪ್ರಾಣವನ್ನು ನಾನೇ ಕಳೆದುಕೊಳ್ಳುತ್ತೇನೆ ಅಂತೇಳಿ ತೀರ್ಮಾನ ಮಾಡಿದ್ದೆ. ಅವತ್ತೇ ಒಂದ್ಸಲ ಎಚ್ಚರ ಆಯ್ತು, 2 ಸಲ ಎಚ್ಚರ ಆಯ್ತು, ಯಾವುದೇ ದರ್ಶನ ಸಿಗ್ಲಿಲ್ಲ. ಆಮೇಲೆ ಪುನಃ ಪ್ರಾರ್ಥಿಸಿ ಮಲಗಿದೆ. ಬೆಳಗಿನ ಜಾವದಲ್ಲಿ ಆವಾಗ ಏನಾಯ್ತು, ಒಂದು ಕಡೆಯಿಂದ ಬ್ಯಾಗ್ ತಕೊಂಡು ಮತ್ತೊಂದು ಊರಿಗೆ ನನ್ನ ಬಟ್ಟೆ ಬ್ಯಾಗನ್ನು ತೆಗೆದುಕೊಂಡು ಹೋಗುವಂತ ಒಂದು ಕನಸು ಬಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮತ್ತೆ ಬೆಳಿಗ್ಗೆ ಎದ್ದ ಹಾಗೆ ಒಂದು ಸಹೋದರನಿಗೆ ಫೋನ್ ಮಾಡುವಂತ ಯೋಚನೆ ಬಂತು. ಫೋನ್ ಮಾಡಿದಾಗ ಆ ಸಹೋದರರು ನಾನು ಈಗಿರುವ ಸ್ಥಳದಲ್ಲಿ ಆ ಮನುಷ್ಯನೊಂದಿಗೆ ಮಾತನಾಡಿದಾಗ ಆಯ್ತು ಬರ್ಲಿ, ನಮ್ಮಲ್ಲಿ ಇರ್ಲಿ ಎಂಬ ಒಂದು ಮಾತು ಸಿಕ್ಕಿತು. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಆ ರೀತಿ ನನ್ನನ್ನ ಇಲ್ಲಿಂದ ಬೆಂಗಳೂರಿಂದ ಕಳುಹಿಸಿಕೊಟ್ಟರು ನಾನು ಈಗ ಇರುವ ಸ್ಥಳಕ್ಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕೂಡ 3 ಸಲ ನನಗೆ ಹಿಂಸೆಯಿಂದ 3 ಸಲ ಹೊರಟು ಹೋದೆ, 3 ಸಲ ಇಲ್ಲಿಗೆ ಬಂದಿದ್ದೇನೆ. ಅದು ಕೂಡ ಬಟ್ಟೆ ಬ್ಯಾಗ್ ತಗೊಂಡು ಹೋಗುವಂತ ಕನಸು, ವಾಪಸ್ ಇಲ್ಲಿಗೆ ಬಟ್ಟೆ ಬ್ಯಾಗ್ ತೆಗೆದುಕೊಂಡು ಬರುವಂತ ಕನಸು. ಹಾಗೆ ಈಗ ಇಲ್ಲಿಗೆ ಬಂದು 8 ವರ್ಷದಿಂದ ಶಾಶ್ವತವಾಗಿ ಇಲ್ಲೇ ದೇವರು ನನ್ನನ್ನು ನಿಲ್ಲಿಸಿದ್ದಾರೆ. ಹಾಗೆ ನನ್ನ ಪರಿಸ್ಥಿತಿ ಕೂಡ ಇದೇ ಬಂದು ಹೋಗಿತ್ತು. ಅದೇ ರೀತಿ ಏನ್ ಮಾಡದ, ಇಲ್ಲಿಯ ಪ್ರಾಣವನ್ನ ನನ್ನ ಪ್ರಾಣವನ್ನ ತೆಗೆದು ಬಿಡುವುದಲ್ಲಿ ಮರಣವನ್ನ ಅಪೇಕ್ಷಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಲಗಿ ನಿದ್ರೆ ಮಾಡಿದ. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ನೋಡಿ, ಅವನ ಆ ಪ್ರಾರ್ಥನೆ ಎಲ್ಲಿಗೆ ಪರಲೋಕಕ್ಕೆ ಮುಟ್ಟಿತು. ಈಗಲೇ ನನ್ನ ಸಾಕ್ಷಿ ಹೇಳಿದಾಗೆ ನೋಡಿ, ಬೆಳಗಿನ ಜಾವದಲ್ಲಿ ಒಂದು ಕನಸು. ಅದೇ ರೀತಿ ದೇವರು ಎಲಿಯನಿಗೂ ಕೂಡ ಏನ್ ಮಾಡಿದ್ದಾರೆ, ಒಬ್ಬ ದೇವದೂತ ಬೇಸರಗೊಳ್ಳಬೇಡ ಅಂದ್ರೆ ಅವನಲ್ಲಿ ಊಟ ಮಾಡ್ಲಿಲ್ಲ. ಅವನು ಕಾಡೊಳಗೆ ಹೋಗುತ್ತಿಗೆ ಎಲ್ಲಿ ಮೊದಲಾದ್ರೂ ಕಾಗೆ ಮೂಲಕ ರೊಟ್ಟಿ ಮಾಂಸವನ್ನ ಕೊಟ್ರು. ಅಲ್ಲಿಂದ ದೇವದೂತ ಹೇಳ್ತಾನೆ ಎದ್ದು ಊಟ ಮಾಡುದು, ಯಾಕೆಂದ್ರೆ ಅವನು ಊಟ ಇಲ್ಲದ ಬಲ ಇಲ್ಲ ಅವನ ಶರೀರದಲ್ಲಿ, ಎದ್ದು ಊಟ ಮಾಡು ಅಂತಾಗಿದ್ರೆ ಅರ್ಥ. ನಾವು ಖಂಡಿತವಾಗಿ ನಮ್ಮ ಶರೀರಕ್ಕೆ ಬೇಕಾದ ಊಟವನ್ನ ಮಾಡಿಕೊಳ್ಳಬೇಕು ಅಂತ ದೇವರ ದೂತವನಿಗೆ ಪಕ್ಕನೆ ಮಲಗಿಕೊಂಡು ನಿದ್ರೆ ಮಾಡಿ ಒಬ್ಬ ದೇವದೂತನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ಹಾಗೆ ನಮ್ಮ ಶರೀರಕ್ಕೆ ಬೇಕಾದ ಊಟವನ್ನು ಕೂಡ ನಾವು ಮಾಡಿಕೊಳ್ಳಬೇಕು. ಕಷ್ಟ ಕಾಲದಲ್ಲಿ ನಾವು ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆ ದೇವರಿಗೆ ಮುಡುತ್ತದೆ. ಎಲ್ಲೇ ಹೋದ್ರು ಏನೇ ಮಾಡಿದ್ರು ಖಂಡಿತವಾಗಿ ದೇವರು ಕಾರ್ಯವನ್ನ ಮಾಡ್ತಾರೆ. ಎಲ್ಲಿ ಪ್ರಾರ್ಥಿಸಿದ್ರು ದೇವರು ಪ್ರಾರ್ಥನೆ ಕೇಳ್ತಾರೆ. ಎಲಿಯನು ಕಾಡು ಒಳಗೆ ಒಂದು ಜಾಲಿ ಗಿಡದ ಕೆಳಗಡೆ ಮಲಿಕೊಂಡು ಪ್ರಾರ್ಥನೆ ಮಾಡಿ ಮಲಗಿದಾಗ ಅಲ್ಲಿ ಊರು ಇಲ್ಲ, ಮನೆ ಇಲ್ಲ, ಯಾವುದೂ ಇಲ್ಲ. ಅಲ್ಲಿ ನೋಡಿ ದೇವರವನಿಗೆ ಉತ್ತರವನ್ನ ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 6ನೇ ವಚನ.
ಎಲಿಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಇಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ನೋಡಿ, ಎದ್ದು ಊಟ ಮಾಡುತ್ತಾ ಅಲ್ಲಿ ಏನಾಗಿದೆ, ರೊಟ್ಟಿ ಇದೆ, ಒಂದು ತಂಬಿಗೆ ಅಂದ್ರೆ ಒಂದು ಚೆಂಬು ನೀರು ಕೂಡ ಇದೆ. ಅದು ಯಾರು ತಂದು ಇಟ್ರು ಏನಿಟ್ರು ಅಂತ ಅವನಿಗೆ ಗೊತ್ತಿಲ್ಲ. ದೇವರ ದೂತ ಹೇಳಿದೇನು, ಎದ್ದು ಊಟ ಮಾಡು ಅಂತೇಳಿ. ನೋಡಿದಾಗ ಅಲ್ಲಿ ರೊಟ್ಟಿ ಇದೆ, ನೀರು ಇದೆ. ಆಗ ಅದು ಯಾರಿಟ್ಟಿರ್ಬೋದು? ದೇವರ ದೂತರೇ ತಂದು ಅಲ್ಲಿ ಇಟ್ಟಿದ್ದಾರೆ. ಹಾಗೆ ದೇವರು ಆದುಕೊಂಡವರಿಗೆ ದೇವರೇ ಆಹಾರಗಳನ್ನ ಕೊಡುವವರಾಗಿದ್ದಾರೆ. ಇದು ಕೂಡ ನನ್ನ ಪರಿಸ್ಥಿತಿಯಲ್ಲಿ ನನಗೆ ಊಟಕ್ಕಿಲ್ಲದಂತ ಸಮಯದಲ್ಲಿ ಯಾರ್ಯಾರ ಮೂಲಕ ಊಟ ಬಂದಿದೆ, ಯಾರ್ಯಾರೋ ಊಟವನ್ನ ತಂದು ಕೊಟ್ಟಿದ್ದಾರೆ. ಇದು ಕೂಡ ರಾಯಚೂರು ಜಿಲ್ಲೆಯ ಒಂದು ತಾಲೂಕಿನ ಒಂದು ಗ್ರಾಮದಲ್ಲಿ ಒಂದ್ಸಲ ಹೋದಾಗ ಅಲ್ಲಿ ಒಂದು ಸಣ್ಣ ರೂಮು ಪರಿಸ್ಥಿತಿ ನಾನಾ ರೀತಿಯಲ್ಲಿ ಆಗಿ ಹೋಯ್ತು. ಏನಪ್ಪ ಊಟ ಮಾಡಿ ಅಂತ ಯೋಚನೆ ಮಾಡುವಾಗ ಮುಸ್ಲಿಂ ಸಹೋದರರ ಮೂಲಕ ಊಟವನ್ನ ಕೊಡಿಸಿದರು ದೇವರ ನಾಮಕ್ಕೆ ಸ್ತೋತ್ರ. ಆದ್ರೆ ಇಲ್ಲಿ ಎಲಿಯನಿಗೆ ಏನಾಯ್ತು, ಯಾರು ತಂದು ಇಟ್ರು ಅಂತ ಗೊತ್ತಿಲ್ಲ. ರೊಟ್ಟಿ ಮತ್ತು ನೀರು ಇದೆ ಊಟಕ್ಕೆ. ಹಾಗೆ ದೇವರು ಆದುಕೊಂಡವರಿಗೆ ನಾನಾ ರೀತಿಯ ಕಷ್ಟ, ಸಂಕಟ, ದುಃಖಗಳು ಬರುವಾಗ ದೇವರು ದೂತರ ಮೂಲಕ ಸಹಾಯವನ್ನ ಮಾಡಿಸ್ತಾರೆ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 7. ಯೆಹೋವನ ದೂತನು 2ನೇ ಸಾರಿ ಆಗಲಿ ಏನ್ ಮಾಡಿದ, ಅವನು ತಿಂದು ಕುಡಿದು ವಾಪಸ್ಸು ಮಲಗಿದ. ಯೆಹೋವನ ದೂತನು 2ನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ನೋಡಿ, ಇದನ್ನಾಗಲೇ ಹೇಳಿದ್ದು. ಆಗಲಿ ಪುನಃ ಊಟ ಮಾಡಿ ಮಿಕ್ಕಿದೆ ಅದನ್ನಲ್ಲಿ ಇಟ್ಟು ಪುನಃ ಮಲಗಿದ ದೂತ, ಎಲಿಯ ನಿದ್ದೆ ಮಾಡ್ದ. ಆಗ ಪುನಃ 2ನೇ ಸಲ ಅಲ್ಲಿ ಏನ್ ಮಾಡಿದೆ, ದರ್ಶನ ಕೊಟ್ಟು, ನೀನು ಎದ್ದು ಪುನಃ ಊಟ ಮಾಡು, ನೀನು ಬಹಳ ದೂರ ನಡಿಬೇಕಾಗಿದೆ, ನಿನಗೆ ಶಕ್ತಿ ಮೀರುವಷ್ಟು ಅಂದ್ರೆ ಬಹಳ ದೂರ ನೀನು ನಡಿಬೇಕಾಗಿದೆ, ಎದ್ದು ಊಟ ಮಾಡು ಅಂತ ದೇವರ ಸ್ತೋತ್ರ. ಹಾಗೆ ನಾವು ದೇವರೊಂದಿಗೆ ಜೀವಿಸುವಾಗ, ಒಂದು ಸುವಾರ್ತೆಗೆ ಹೋಗುವಾಗ ಖಂಡಿತವಾಗಿ ನಮಗೆ ಶರೀರಕ್ಕೆ ಬೇಕಾದ ಊಟ ಮಾಡಲೇಬೇಕು, ನೀರು ಕುಡಿಯಲೇಬೇಕು. ಇಲ್ಲದ್ರೆ ದೇಹಕ್ಕೆ ಶಕ್ತಿ ಸಾಲುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಶರೀರವನ್ನ ದಂಡಿಸಬಾರದು ಎಂಬುದಾಗಿ ಯೆಶಾಯ 58ನೇ ಅಧ್ಯಾಯದಲ್ಲಿ ಇದನ್ನು ಸ್ಪಷ್ಟವಾಗಿ ಓಡಬಹುದು. ಉಪವಾಸ ಅಂತ ಮಾಡಿಕೊಂಡು ಬೇಡ. ಖಂಡಿತವಾಗಿ ಏನ್ ಮಾಡಬೇಕು, ಶರೀರವನ್ನ ದಂಡಿಸಬಾರದು. ಅದು ದೇವರ ಶರೀರ. 1 ಕೊರಿಂಥ 3:16ನೇ ಅಧ್ಯಾಯದಲ್ಲಿ ಕೂಡ ನಿನ್ನ ದೇಹವೇ ದೇವಾಲಯ ಅಂತ ಹೇಳಿದರೆ, ಆಗ ದೇವರ ಶರೀರಕ್ಕೆ ಬೇಕಾದ ಅನ್ನ, ಆಹಾರ, ನೀರನ್ನ ನಾವು ತೆಗೆದುಕೊಳ್ಳಲೇಬೇಕು ಅಂತ ಇದರ ಅರ್ಥ. 8. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೊರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. ನೋಡಿ, ದೇವರ ದೂತ ಹೇಳಿದ ಹಾಗೆ ಅಲ್ಲಿಂದ ಪುನಃ 2ನೇ ಸಲ ಅದನ್ನ ಎಲ್ಲ ತಿಂದು ಕುಡಿದು ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿದವನನ್ನು ದೇವರು ಪ್ರಯಾಣ ಬೆಳೆಸುವ ಹಾಗೆ ಮಾಡಿದ್ರು. ಎಷ್ಟು ದಿವಸ? 40 ದಿವಸ ಹಗಲು ഇരുಳು ಅಲ್ಲಿಂದ ಬೇರೆ ಒಂದು ಕಡೆಗೆ ಹೋಗಿ ಒಂದು ಗುಡ್ಡದಲ್ಲಿ, ಗವಿಯಲ್ಲಿ, ಅಂದ್ರೆ ಒಂದು ಕಲ್ಲಿನ ಗುಹೆ ಇದ್ದಿರಬಹುದು, ಅದರೊಳಗೆ ವಾಸ ಮಾಡಿದ. ಅಲ್ಲಿ ಯಾವುದೇ ಊರು, ಜನ, ಆಹಾರ, ನೀರು ಅವನಿಗೆ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು 40 ದಿವಸ, ಒಂದೇ ರಾತ್ರಿಯಲ್ಲಿ 2 ದಿವಸ ಅವನು ಊಟ ಮಾಡುದ ದೇವರ ದೂತ ದರ್ಶನ ಕೊಟ್ಟು ಬಹಳ ದೂರ ಪ್ರಯಾಣ ಮಾಡಬೇಕಾಗಿದೆ ಅಂತ ಹೇಳಿ 2ನೇ ಸಲ ಊಟ ಮಾಡಿದರೆ 40 ದಿವಸ ಹಗಲಿರುಳು ಅವನು ಪ್ರಯಾಣ ಮಾಡಿದ. 40 ದಿವಸ ಅವನಿಗೆ ಊಟ ನೀರು ಇಲ್ಲವೇ ಇಲ್ಲ. ಇದು ನೋಡಿ, ಇಸ್ರೇಲರಿಗೆ ಕೂಡ ದೇವರ ಐಗುಪ್ತ ದೇಶದವರನ್ನು ಬಿಡುಗಡೆ ಮಾಡಿಕೊಂಡು ಬಂದಾಗ ಇಸ್ರೇಲರು ಏನಾದರೂ ಊಟಕ್ಕಿಲ್ಲ ಅಂತ ಕೊರಗಿದಾಗ 1 ದಿವಸ ಸುರಿದಂತ ಮನ್ನಾ, ಆಕಾಶದಿಂದ ಸುರಿದಂತ ಮನ್ನಾ 40 ವರ್ಷ ಇಸ್ರೇಲರು ಊಟ ಮಾಡಿದರು ಎಂಬುದಾಗಿ ನಾವು ಇದನ್ನು ಓದುತ್ತೇವೆ. 1 ದಿವಸ ಸುರಿದ ಮನ್ನವನ್ನ 40 ವರ್ಷ ಇಸ್ರೇಲರು ಊಟ ಮಾಡಿದರು. ಆದ್ರೆ ಇಲ್ಲಿ ಎಲಿಯ ಒಂದೇ ರಾತ್ರಿ 2 ಸಲ ಊಟ ಮಾಡಿದಾಗ 40 ದಿವಸ, ಮತ್ತೆ ಆಮೇಲೆ ಊಟ ಬೇಡ, ನೀರು ಬೇಡ, ದೇವರೇ ನಡೆಸಿದ್ರು. ಹಾಗೆ ಇವತ್ತು ಒಂದೊಂದು ಸಲ ನಡೀತಾ ಹೋದಾಗ ನಾವು ನಮಗೇನು ಸಿಕ್ಕ ಇದ್ರು ಶರೀರಕ್ಕೆ ಬಲ ಕೊಟ್ಟು ದೇವರೇ ನಮ್ಮನ್ನು ನಡೆಸೋರಾಗಿದ್ದಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ಎಷ್ಟೋ ಸಲ ಊಟ ಇಲ್ಲದೆ, ನೀರು ಇಲ್ಲದೆ, ಕೂಡ ಕೈಯಲ್ಲಿ ದುಡ್ಡಿಲ್ಲದೆ, ರಾತ್ರಿ ಹಗಲು ಬಸ್ಸಲ್ಲಿ ರೈಲಲ್ಲಿ ಪ್ರಯಾಣ ಮಾಡಿದ ಅನುಭವ ಇವತ್ತು ಕೂಡ ನಾನು ನೆನೆಸಿಕೊಳ್ತೇನೆ. ಆಗ ಯಾವುದೇ ಕಾರಣಕ್ಕೂ ನನಗೆ ಹೊಟ್ಟೆ ಹಸಿವು ಇರಲಿಲ್ಲ, ನೀರು ಕುಡಿಯೂ ಕೂಡ ಇರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇನ್ನೊಂದು 40 ದಿವಸ ಹಗಲು ഇരുಳು
ಎಲಿಯ ಪ್ರಯಾಣ ಮಾಡಿದ ವಿಷಯ ನೋಡುವಾಗ ಯೇಸ್ವಾಮಿ ಕೂಡ ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡು 40 ದಿವಸ ಏನಾದ್ರು ಅಲ್ಲಿ ಉಪವಾಸವಿದ್ರು. 40 ದಿವಸ ಯೇಸ್ವಾಮಿ ಕೂಡ ಉಪವಾಸ ಇದ್ರು, ಯಾವುದೇ ಅನ್ನ ಆಹಾರ ನೀರು ಮುಟ್ಟಲಿಲ್ಲ. ನೋಡಿ, ಇದು ಒಂದು ದೇವರ ಆಶೀರ್ವಾದ. ಆಮೇಲೆ ಮೋಶೆಯನ್ನು ಕೂಡ ಸೀನಾಯಿ ಬೆಟ್ಟಕ್ಕೆ ದೇವರು ಕರೆದಾಗ ದೇವರ ಸನ್ನಿಧಿಯಲ್ಲಿ ಮೋಶೆ ಕೂಡ 40 ದಿವಸ ಹಗಲಿರುಳು ಊಟ ನೀರು ಅಲ್ಲಿ ಇರಲೇ ಇಲ್ಲ. ಹಾಗೆ ದೇವರು ಆದುಕೊಂಡವರನ್ನು ಯಾವ ರೀತಿ ನಡೆಸಬೇಕೋ ಅದೇ ರೀತಿ ದೇವರೇ ನಡೆಸುವವರಾಗಿದ್ದಾರೆ. ಇದು ಒಬ್ಬೊಬ್ಬರ ಜೀವಿತದಲ್ಲಿ ಇವತ್ತು 40 ದಿವಸ ಅಲ್ಲ, ಒಂದು ದಿವಸ ಈಗೆಲ್ಲ ಊಟ ಅದು ಇದು ಇಲ್ಲದೆ ಹೊಟ್ಟೆ ಹಸಿವು ಇಲ್ಲದೆ ಆ ರೀತಿಯ ದೇವರು ನಡೆಸುವವರಾಗಿದ್ದಾರೆ. ಇದರಲ್ಲಿ ಸ್ವಲ್ಪ ಮಟ್ಟಿಗೆ ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಯಾರನ್ನ ಆದುಕೊಳ್ತಾರೋ ಅವರಿಗಿಂತ ಕಷ್ಟ ಸಂಕಟ ದುಃಖಗಳು ಕೂಡ ಬರುತ್ತವೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಈಗ ಆಗ ಅವನಿಗೆ ಯೆಹೋವನಿಂದ ಎಲಿಯನೇ, ನೀನು ಇಲ್ಲೇನು ಮಾಡುತ್ತೆಂಬ ವಾಣಿಯು ಕೇಳಿಸಿತು. ಅಲ್ಲಿ ಹೋಗಿ ಗವಿಯೊಳಗೆ ವಾಸ ಮಾಡಿದ 40 ದಿವಸ ಅಲ್ಲಿ ನಡ್ಕೊಂಡು ಹೋಗಿ ಪ್ರಯಾಣ ಮಾಡಿ ಆ ಬೆಟ್ಟದಲ್ಲಿ ಸೇರಿ ಗವಿಯೊಳಗೆ ವಾಸ ಮಾಡ್ದ. ಆಗ ಅಲ್ಲಿ ದೇವರು ಮತ್ತೊಂದು ವಾಣಿ ಬಂತು, ಎಲಿಯ ನೀನು ಇಲ್ಲಿ ಏನ್ ಮಾಡ್ತಾ ಇದ್ದೀಯಾ ಅಂತ ಹೇಳಿದ್ರೆ ನಮಗೆ ಸ್ತೋತ್ರ. ಆಗ ದೇವರು ಅಲ್ಲಿಂದಲೂ ಅವನನ್ನು ಮುಂದುವರಿಸುತ್ತಾರೆ ಅಂತ ಇದರ ಅರ್ಥ. ಹಾಗೆ ಇವತ್ತು ನಾವು ಕೂಡ ಒಂದು ಕಡೆ ಇದ್ದ ಮೇಲೆ ಎಲ್ಲಿ ನಿಲ್ಲಿಸ್ತಾರೋ, ಎಲ್ಲಿ ವಿಶ್ರಾಂತಿ ಕೊಡಿಸ್ತಾರೋ ಅಲ್ಲಿಂದ ಮತ್ತೆ ಪುನಃ ಬೇರೆ ಕಡೆಗೆ ಕಳಿಸುವವರಾಗಿದ್ದಾರೆ ದೇವರ ಚಿತ್ತಾನುಸಾರ ಅಂತ ಇದರ ಅರ್ಥವಾಗಿದೆ. ಅವನು ಅದಕ್ಕೆ, ಸೇನಾಧೀಶ್ವರನಾದ ದೇವರೇ ಯೆಹೋವನೇ, ಇಸ್ರಾಯೇಲರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೆನು, ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ಇಲ್ಲೇನು ಮಾಡ್ತಾ ಇದ್ದೆ ಅಂತ ಕೇಳುವಾಗ ಖಂಡಿತವಾಗಿಯೂ ದೇವರಿಗೆ ಇದೆಲ್ಲ ಗೊತ್ತಿದೆ. ಆದರೆ ಇವನನ್ನ ಏನ್ ಮಾಡಿದ್ದಾರೆ, ಇವನ ಮಾತನ್ನ ಕೇಳುವುದಕ್ಕೋಸ್ಕರ ದೇವರು ಏನ್ ಮಾಡ್ತಾ ಇದ್ದೀಯಾ ಅಥವಾ ಇವನು ಏನು ಹೇಳ್ತಾ ಇದ್ದಾನೆ ಒಂದು ಪರೀಕ್ಷೆ ಮಾಡಿರ್ಬೋದು. ಅದಕ್ಕೆ ನೋಡಪ್ಪ, ಇಸ್ರಾಯೇಲರು ಯಜ್ಞವೇದಿಗಳನ್ನ ಕಡಿದು ಹಾಕಿದ್ದಾರೆ, ದಿನ ಪ್ರವಾದಿಗಳನ್ನೆಲ್ಲ ಕೊಂದಿದ್ದಾರೆ, ನಾನು ಒಬ್ಬನೇ ಇದ್ದೇನೆ. ಆಹಾಬನು ಮತ್ತೆ ಅವನ ಹೆಂಡತಿಯನ್ನು ಸೇರ್ಕೊಂಡು ನನ್ನ ಪ್ರಾಣವನ್ನು ಕೂಡ ತೆಗೆದುಕೊಳ್ಬೇಕು ಅಂತಿದ್ದೇನೆ, ಆದರೆ ನಿನ್ನ ಗೌರವವನ್ನು ಕಾಪಾಡಿಕೊಳ್ಳುವುದಕ್ಕೆ ನಾನು ಏನ್ ಮಾಡಿದ್ದೇನೆ, ಆಸಕ್ತನಾಗಿದ್ದೇನು, ಅದರಿಂದ ಈ ರೀತಿ ನಾನು ಬಂದಿದ್ದೇನೆ ಅಂತೇಳಿ ಉತ್ತರ ಕೊಟ್ಟ ದೇವರಿಗೆ. ಹಾಗೆ ಇವತ್ತು ದೇವರಿಂದ ಆದುಕೊಂಡವರಿಗೆ ನಾನಾ ತರದ ಶಿಕ್ಷೆಗಳು, ಕೊಲೆಗಳು ಇದು ಹಿಂದೆ ಕೂಡ ನಡೆದು ಹೋಯಿತು. ಅದು ಕೂಡ ಬೇರೆ ಪುಸ್ತಕಗಳಲ್ಲಿ ನಾವು ಓದಬಹುದು. ನಾನು ಓದಿದ್ದೇನೆ, ತಿಳಿದುಕೊಂಡಿದ್ದೇನೆ. ಒಂದು ವೇಳೆ ಹಾಗೆ ಬಂದಾಗ ಸಾಯಬೇಕಾದ್ರೂ ನೀನು ನಂಬಿಕಸ್ಥನಾಗಿರು ಅಂತೇಳಿ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ದೇವರು ಸ್ವಾಮಿ ಯೋಹಾನನ ಮುಖಾಂತರ ಸಾಯಬೇಕಾದ್ರೂ ನಂಬಿಕಸ್ಥನಾಗಿರು ಅಂತ. ಒಂದು ವೇಳೆ ದೇವರಾದುಕೊಂಡವರಿಗೆ ಇತರರು ಈ ರೀತಿ ಶಿಕ್ಷೆ ಕೊಟ್ಟಾಗ ನಾವು ಹೆದರಿಕೊಂಡು ಅವರಿಗೆ ಶರಣಾಗಬಾರದು. ಸತ್ತರೆ ಸಾಯಲಿ, ಬದುಕಿದರೆ ಬದುಕಲಿ ಅಂತ ಒಂದೇ ದೇವರ ವಿಷಯದಲ್ಲಿ ನಡಿಬೇಕು. ದೇವರು ಆಗ ಅವರನ್ನು ರಕ್ಷಿಸುವವರಾಗಿದ್ದಾರೆ. ಒಂದು ವೇಳೆಗೆ ಎಲಿಯನನ್ನು ರಕ್ಷಿಸಿದ ಹಾಗೆ ಕೆಲವರನ್ನ ದೇವರೇ ರಕ್ಷಿಸ್ತಾರೆ. ಒಂದು ವೇಳೆಗೆ ಯೇಸುಸ್ವಾಮಿ ಕೂಡ ಮನುಷ್ಯನಾಗಿ ಬಂದಾಗ ಶಿಲುಬೆ ಮೇಲೆ ಪ್ರಾಣ ಬಿಟ್ರು. ಒಂದು ವೇಳೆ ಹೊಡಿಬಹುದು, ಬಡಿಬಹುದು, ಕೊಲ್ಲಬಹುದು, ಸಮಾಧಿ ಮಾಡಬಹುದು, ಜೈಲಿಗೆ ಹಾಕ್ಬೋದು. ಅಪೊಸ್ತಲನಾದ ಪೌಲ ಶೀಲರನ್ನ ಏನ್ ಮಾಡಿದ್ರು, ಜೈಲಿಗೆ ಹಾಕಿದ್ರು. ಆ ರೀತಿ ಕೆಲವರಿಗೆ ಅದು ಬರ್ಬೋದು. ಆದ್ರೂ ಗುರಿ ಒಂದೇ ಒಂದಿರಬೇಕು, ಏನೇ ಆದ್ರೂ ನಾನು ದೇವರಿಗಾಗಿ ಜೀವಿಸ್ತೇನೆ, ದೇವರ ಸತ್ಯ ಸುವಾರ್ತೆಗಾಗಿ ಅಂತ ಹೇಳಿ ಒಂದೇ ಮನಸ್ಸಿರಬೇಕು. ಇಲ್ಲಿ ಎಲಿಯ ಮಾಡಿದ್ದು ಇದುವೇ ಕೆಲಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ಗೌರವವನ್ನ ಕಾಪಾಡಬೇಕು. ನಾವು ಈ ಲೋಕದವರಲ್ಲ, ನಾವು ಪರಲೋಕದವರು. ಆದ್ರಿಂದ ನಮ್ಮ ನಿತ್ಯ ಜೀವ, ನಿತ್ಯ ಮನೆ ಇರುವುದಲ್ಲಿ ಪರಲೋಕದಲ್ಲಿ. ಅದಕ್ಕೆ ಯೋಹಾನ 15ನೇ ಅಧ್ಯಾಯದಲ್ಲಿ ಯೋಹಾನನ ಮುಖಾಂತರ ಹೇಳಿದರೆ, ನೀವು ಈ ಲೋಕದವರಲ್ಲ, ನೀವು ಪರಲೋಕದವರು. ನಿಮ್ಮ ಮೇಲೆ ದ್ವೇಷ ಇದ್ದರೆ ನನ್ನ ಮೇಲೆ ದ್ವೇಷ ಇದೆ ಎಂಬುದನ್ನು ನೀವು ತಿಳಿದುಕೊಳ್ಳಿರಿ. ನಾನು ನಿಮ್ಮನ್ನು ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಬಹಳ ಚೆನ್ನಾಗಿ ಯೋಹಾನ 15ನೇ ಅಧ್ಯಾಯ ಮತ್ತು 16ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಇದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ರಿಂದ ನಾವು ಎಲಿಯನ ಹಾಗೆ ಜೀವಿಸಬೇಕಾಗಿದೆ. ಅದು ಎಲ್ಲರಿಗೂ ಸಾಧ್ಯವಿಲ್ಲ. ದೇವರು ಯಾರನ್ನ ಆದುಕೊಂಡ್ರೋ, ಯಾರನ್ನು ಕರೆದಿದ್ದಾರೋ ನಿಜವಾಗ್ಲೂ ಅವರಿಗೆ ಮಾತ್ರ ಸಾಧ್ಯ. ಇನ್ನು ಎಲ್ಲರೂ ನಾನು ಸೇವಕರುಗಳು, ನಾನಂತವನು, ನಾನು ಇಂಥವನು ಅಂತ ಹೇಳಿಕೊಂಡು ಸಾಧ್ಯವೇ ಇಲ್ಲ.
ಅದೆಲ್ಲ ಹೊಟ್ಟೆ ತುಂಬಿಸಕ್ಕಾಗಿ ಬಂದಿದ್ದಾರೆ. ಆದ್ರೆ ದೇವರು ಯಾರನ್ನ ಕರೆದಿದ್ದಾರೋ, ಯಾರನ್ನು ಆರಿಸಿಕೊಂಡಿದ್ದಾರೋ ಅಂಥವರ ನಡೆ ನುಡಿ ಕ್ರಿಯೆಗಳನ್ನು ನೋಡಿದಾಗಲೇ ಗೊತ್ತಾಗ್ತದೆ, ಅಂಥವ್ರು ಮಾತ್ರ ಇದು ಸಾಧ್ಯ. 11ನೇ ವಚನ. ಆಗ ತಿರುಗಿ ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯೆಹೋವನ ಮುಂದೆ ನಿಲ್ಲು ಎಂಬ ವಾಣಿಯಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ಆಗ ಅಲ್ಲಿ ಏನಾಯ್ತು, ಎಲಿಯ ಮಾತಿಗೆ ಉತ್ತರ ಕೊಟ್ಟ. ಮತ್ತೆ ನೀನು ತಿರುಗಿ ಗವಿಯಿಂದ ಹೊರಗಡೆ ಬಾ ಅಂದ್ರೆ ಗವಿಯೊಳಗೆ ಎಲಿಯನ ಹತ್ರ ದೇವರು ಮಾತನಾಡಿದ್ರು. ಎಲಿಯ ಉತ್ತರ ಕೊಟ್ಟ. ಆಗ ತಿರುಗಿ ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯೆಹೋವನ ಮುಂದೆ ನಿಲ್ಲು ಎಂಬ ವಾಣಿಯಾಯಿತು. ಗವಿಯಿಂದ ಹೊರಟು ಬಂದು ಬೆಟ್ಟದ ಮೇಲೆ ನಿಲ್ಲು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ದೇವರು ಎಲ್ಲವನ್ನ ನೋಡುವನಾಗಿದ್ದಾನೆ ಅಂತ ಇದರ ಅರ್ಥ. ಆಮೇಲೆ ಆಹಾ, ಯೆಹೋವನು ಅಲ್ಲಿ ಹಾದು ಹೋದನು. ಆತನ ಮುಂದೆ ಪರ್ವತಗಳನ್ನು ಭೇದಿಸಿ ಬಂಡೆಗಳನ್ನು ಪುಡಿ ಪುಡಿ ಮಾಡುವಂತ ದೊಡ್ಡ ಬಿರುಗಾಳಿಯು ಬೀಸಿತು. ನೋಡಿ, ಬೆಟ್ಟದ ಮೇಲೆ ನಿಂತಾಗಲ್ಲಿ ಏನಾಯ್ತು, ದೇವರಲ್ಲಿ ಹೋದ. ಹೇಗೆ ಹೋದ ಅಂತೇಳಿ ಇವನಿಗೆ ಎಲಿಯನಿಗೆ ಹೇಗೆ ಗೊತ್ತಾಯ್ತು ಅಂದ್ರೆ, ದೊಡ್ಡ ಗಾಳಿ ಬಂತು, ಬಂಡೆಗಳನ್ನು ಪುಡಿ ಪುಡಿ ಮಾಡುವಂತ ಒಂದು ಗಾಳಿ ಬೀಸಿತು. ಅದರಲ್ಲಿ ತಿಳ್ಕೊಂಡ ದೇವರು ಗಾಳಿಯಲ್ಲಿ ಹೋದ. ಇದು ಕೀರ್ತನೆಯಲ್ಲಿ ದಾವೀದರಸರು ಕೂಡ ಹೇಳಿದ್ದಾನೆ, ಚಂಡಮಾರುತದಲ್ಲಿ ಬಿರುಗಾಳಿಯಲ್ಲಿ ಯೆಹೋವನ ದೂತರು ಇರುತ್ತಾರೆ ಎಂಬುದಾಗಿ ದಾವೀದರಸರು ಕೂಡ ಇದನ್ನ ತಿಳಿಸಿದ್ದಾರೆ. ಹಾಗೆ ಇಲ್ಲಿ ಏನಾಯ್ತು, ಬಿರುಗಾಳಿ ಎಂಥ ಒಂದು ಗಾಳಿ ಬೀಸಿತು. ದೇವರ ಮಾತು ಕೇಳಿ ಎಲಿಯ ಬೆಟ್ಟದಿಂದ ಗವಿಯಿಂದ ಹೊರಬಂದು ಬೆಟ್ಟದ ಮೇಲೆ ನಿಂತಾಗ. ಹಾಗೆ ರಕ್ತ ದೊಡ್ಡ ಗಾಳಿ ಚಂಡಮಾರುತದಲ್ಲಿ ಇಂಥದ್ರಲ್ಲೆಲ್ಲ ದೇವರ ದೂತರು ಇರುತ್ತಾರೆ ಅಂತ ಇದರ ಅರ್ಥವಾಗಿದೆ. ಗಾಳಿ ಬೀಸಿತು, ಯೆಹೋವನು ಅದರಲ್ಲಿ ಇರಲಿಲ್ಲ, ಆದ್ರೆ ದೇವರು ಅದರಲ್ಲಿ ಇರಲಿಲ್ಲ. ತರುವಾಯ ಭೂಕಂಪ ಉಂಟಾಯಿತು. ನೋಡಿ, ಆಗ ಅಲ್ಲಿ ಯಾರಿರೋದು, ದೇವರು ಇರಲಿಲ್ಲ, ದೇವರ ದೂತರು. ಅದೇ ನಡೆಯುತ್ತೋ, ದೊಡ್ಡ ದೊಡ್ಡ ಚಂಡಮಾರುತ ಬಂದಾಗ ಇಡೀ ಮನೆಗಳು ಬರೋದು, ನೀರು ಬರುವಂಥದ್ದು, ವಾಹನಗಳು ಕೊಚ್ಚಿ ಹೋಗುವಂಥದ್ದು, ಗಾಳಿಗಳು ಪುಡಿ ಪುಡಿ, ಎಲ್ಲ ಮನೆಗಳು ಪುಡಿ ಪುಡಿಯಾಗಿ ನಿಲ್ಲುವಂಥದ್ದು ಇದು. ಆದ್ರೆ ಅಲ್ಲಿ ಭೂಕಂಪವೂ ಉಂಟಾಯಿತು. ಆಗ ಭೂಕಂಪದಲ್ಲಿ ಯಾರಿದ್ದಾರೆ, ಆ ಗಾಳಿ ಬೀಸಿದಾಗ ಆ ಗಾಳಿಯಲ್ಲಿ ದೇವರ ದೂತರು ಇರುತ್ತಾರೆ. ಆ ದೂತರು ಮಾಡುವ ಕೆಲಸ ಸುಮ್ಮನೆ ಭೂಕಂಪ ಆಗುವುದಿಲ್ಲ, ಸುನಾಮಿ ಬರುವುದಿಲ್ಲ, ಬೆಟ್ಟ ಗುಡ್ಡಗಳು ಜರಿಯುವುದಿಲ್ಲ. ದೇವರ ದೂತರ ಮುಖಾಂತರ ಮಾಡುವ ಕೆಲಸವಾಗಿದೆ. ಅಲ್ಲಿ ಭೂಕಂಪ ಉಂಟಾಯಿತು, ಅದರಲ್ಲಿಯೂ ಆತನಿರಲಿಲ್ಲ. ನೋಡಿ, ದೇವರಲ್ಲಿ ಇರಲಿಲ್ಲ. ಆಗ ಯಾರು ಅದು, ದೇವರ ದೂತರು ಅಂದ್ರೆ ದೇವರ ಕೆಲಸದವರು, ಆ ಕೆಲಸವನ್ನ ಮಾಡುವವರು ಅಂತ ಇದರ ಅರ್ಥ. 12ನೇ ವಚನ. ಭೂಕಂಪವಾದ ನಂತರ ಸಿಡಿಲು ಉಂಟಾಯಿತು. ನೋಡಿ, ಅಲ್ಲಿ ಜೋರಾದ ಸಿಡಿಲು ಬಂತು. ಇದು ಇವತ್ತು ಕೂಡ ಆಕಾಶದಲ್ಲಿ ಏನಾಗ್ತದೆ, ಜೋರಾಗಿ ಗುಡುಗು ಸೌಂಡು, ಸಿಡಿಲು, ಆ ಸಿಡಿಲು ಬೆಂಕಿ ಏನಾಗ್ತದೆ, ಭೂಲೋಕಕ್ಕೆ ಇಳಿದು ಬರುತ್ತದೆ. ಇವತ್ತು ಕೂಡ ಗಾಳಿ ಚಂಡಮಾರುತ ಬಂದಾಗ ಏನಾಗ್ತದೆ, ಗುಡುಗು ಸಿಡಿಲು ಅಬ್ಬರವಾಗ್ತದೆ. ಇದನ್ನು ಇವತ್ತು ಕೂಡ ನಾವು ಇದನ್ನು ತಿಳಿದುಕೊಳ್ಳಬಹುದು. ಈ ವಾಕ್ಯದ ಪ್ರಕಾರ ಅದು ದೇವರ ದೂತರ ಕೆಲಸವಾಗಿದೆ, ದೇವರ ಆಜ್ಞೆಯ ಮೇರೆಗೆ. ಅದರಲ್ಲಿಯೂ ಯೆಹೋವನಿರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಕಡೆಗೆ ಮಂದಮಾರುತ ಶಬ್ದ, ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯಿಂದ ಮೋರೆಯನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. ಆಮೇಲೆ ದೊಡ್ಡ ಒಂದು ಶಬ್ದ. ಆಗ ಏನಾಯ್ತು, ಕಂಬಳಿಯನ್ನ ಮುಚ್ಚಿಕೊಂಡು, ಅಯ್ಯೋ ಅವನಿಗೆ ಕೂಡ ಸಹಿಸಿಕೊಳ್ಳಲಾಗ್ಲಿಲ್ಲ, ಹೋಗಿ ಗವಿಯೊಳಗೆ ನುಗ್ಗಿದ. ಹಾಗೆ ಇವತ್ತು ಕೂಡ ನೋಡಿ, ಚಂಡಮಾರುತ, ಗಾಳಿ, ಬಿರುಗಾಳಿ, ದೊಡ್ಡ ಗುಡುಗು ಸಿಡಿಲು ಬಂದಾಗ ನಮಗೆ ನೋಡಕ್ಕಾಗೋದಿಲ್ಲ, ಹೆದರಿ ಓಡಿ ಹೋಗಿ ಮನೆಯೊಳಗೆ ನಿಂತುಕೊಳ್ತೇವೆ, ಹೌದಲ್ವಾ? ಅದು ದೇವರ ದೂತರ ಮುಖಾಂತರ ದೇವರು ಮಾಡುವ ಕೆಲಸ. ಅದ ದೇವರು, ತಂದೆಯಾದ ದೇವರು ಪರಲೋಕವನ್ನು ಬಿಟ್ಟು ಎಲ್ಲಿಗೂ ಬರುವುದಿಲ್ಲ ಅಂತ ಇದರ ಅರ್ಥ. ಆಗ ಎಲಿಯನೇ, ನೀನು ಇಲ್ಲೇನು ಮಾಡುತ್ತೆಂಬ ವಾಣಿಯು ಕೇಳಿಸಿತು. ಪುನಃ ಅವನು ಗವಿಯೊಳಗೆ ಹೋದಾಗ ಮತ್ತೆ ಅಲ್ಲಿ ದೇವರ ದೂತರು ಎಚ್ಚರಿಸ್ತಾರೆ, ಯಾಕೆ ನೀನು ಒಳಗಡೆ ಬಂದೆ, ಇಲ್ಲೇ ನೀನು ಮಾಡ್ತಾ ಇದ್ದೀಯಾ? ಆಗ ಇದರ ಅರ್ಥ, ಏನೇ ಆದರೂ ನಿನಗೆ ನಾನು ರಕ್ಷಣೆ ಕೊಡ್ತೇನೆ, ನಿನಗೆ ಏನು ಆಗುವುದಿಲ್ಲ ಅಂತ. ಆಗ ಇದರ ಅರ್ಥ, ದೇವರು ಯಾರನ್ನ ಆರಿಸಿಕೊಳ್ತಾರೋ, ಸೇವಕರನ್ನಾಗಿ ಮಾಡ್ಕೊಳ್ತಾರೋ, ಅವರಿಗೆ ಯಾವುದೇ ಅಪಾಯ ಬಂದರೂ ಏನು ಆಗುವುದಿಲ್ಲ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಪ್ರವಾದಿಗಳನ್ನು, ಹೊಸ ಒಡಂಬಡಿಕೆಯಲ್ಲಿ 11 ಸಾಕ್ಷಿಗಳನ್ನ ಎಲ್ಲ ನಾವು ನೋಡಿದಾಗ ಇದರಲ್ಲಿ ಕೂಡ ನಾವು ಇದನ್ನ ಅನೇಕ ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 14ನೇ ವಚನ. ಅದಕ್ಕೆ ಅವನು, ಸೇನಾಧೀಶ್ವರನಾದ ಯೆಹೋವನೇ, ಇಸ್ರಾಯೇಲರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡಿಕೊಳ್ಳುವುದರಲ್ಲಿ ಆಸಕ್ತನಾಗಿದ್ದೆನು.
ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ಮತ್ತೆ ಅದೇ ಉತ್ತರವನ್ನ ಕೊಡ್ತಾನೆ ಎಲಿಯ, ನೋಡಪ್ಪ ಈ ರೀತಿ ಆಗ್ತಾ ಇದ್ದಾರೆ, ನಾನು ನಿನ್ನ ಗೌರವವನ್ನು ಕಾಪಾಡಿಕೊಳ್ಳೋದಕ್ಕೆ ಆಸಕ್ತ ಎಲ್ಲವರನ್ನ ಕೊಂದು ಹಾಕಿದರು, ಪ್ರವಾದಿಗಳನ್ನು ನಾನೊಬ್ಬನೇ ಉಳಿದಿದ್ದೇನೆ ಅಂತ 2ನೇ ಸಲ ದೇವರ ಪ್ರಶ್ನೆಗೆ ಅಲ್ಲಿ ಎಲಿಯ ಉತ್ತರ ಕೊಟ್ಟ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಾವು ಕೂಡ ಆಗಾಗ ದೇವರಲ್ಲಿ ಪ್ರಾರ್ಥಿಸ್ತಾ ಇರ್ಬೇಕಾಗ್ತದೆ, ದೇವರಿಗೆ ಅಂತ ವಿಷಯಗಳನ್ನು ನಾವು ಸಂಧಿಸಬೇಕಾಗ್ತದೆ ಅಂತ ಇದರ ಅರ್ಥ. 15ನೇ ವಚನ, ಆಗ ಯೆಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕಸದ ಅರಣ್ಯಕ್ಕೆ ಹೋಗು, ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಹಜಾಯೇಲನನ್ನು ಅಮಾರಿಯರ ಅರಸನನ್ನಾಗಿ ಅಭಿಷೇಕಿಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ತಿರುಗಿ ಏನ್ ಹೇಳ್ತಾ ಇದ್ದಾರೆ, ದೇವರು ಅಲ್ಲಿಂದಲ ಗವಿಯಿಂದಲೂ ಹೊರಟು ನೀನು ದಮಸ್ಕಸದ ಪಟ್ಟಣಕ್ಕೆ ಹೋಗು, ಅಲ್ಲಿ ಒಬ್ಬ ಹಜಾಯೇಲನು ಇದ್ದಾನೆ, ಅವನು ಆರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು ಅಂತ. ಅಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಆರಾಮ್ಯರು ಅಂದ್ರೆ ಅವರನ್ನ ಅರಸನನ್ನಾಗಿ, ಆರಾಮ್ಯರ ಅಲ್ಲಿ ಒಂದು ಜನಾಂಗ, ಅವರನ್ನು ನೀನು ಆಶೀರ್ವಾದ ಮಾಡು. ಯಾರನ್ನ? ಈ ಹಜಾಯೇಲನ ಒಂದು ಮನುಷ್ಯನನ್ನ. ಸರಿ. 16, ನಿಂಷಿಯ ಮಗನಾದ ಯೇಹುವನ್ನು ಇಸ್ರಾಯೇಲರ ಅರಸನನ್ನಾಗಿಯೂ ಅಬೇಲ್ ಮೆಹೋಲದವನು ಶಾಫಾಟನ ಮಗನಾದ ಎಲೀಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿ ಅಭಿಷೇಕಿಸು ಅಂತೇಳಿ, ಅಲ್ಲಿಂದ ಮತ್ತೆ ಪುನಃ ಇಷ್ಟು ಜನರುಗಳನ್ನ ನೀನು ಅಭಿಷೇಕ ಮಾಡು ಅಂತ ದೇವರು ಅವನಿಗೆ ಅಪ್ಪನೆ ಕೊಡ್ತಾರೆ. ಯಾರಿಗೆ? ಎಲಿಯನಿಗೆ. ಅಂದ್ರೆ ಅವರನ್ನ ಆಶೀರ್ವದಿಸು ಅಂತ. ಹಾಗೆ ಇವತ್ತು ದೇವರಿಂದ ಆದುಕೊಂಡವರು ಒಂದು ಕಡೆಗೆ ಹೋದಾಗ ಅಲ್ಲಿ ಕೂಡ ಅವರಿಗೆ ಒಂದು ವೇಳೆ ದೇವರ ಸುವಾರ್ತೆಯನ್ನು ಸಾರುವುದು ಅಥವಾ ದೇವರ ವಿಷಯವನ್ನು ತಿಳಿಸಿ ದೇವರ ಪರವಾಗಿ ಸಾಕ್ಷಿ ಕೊಟ್ಟು ಅವರನ್ನು ದೇವರ ಒಂದು ಮನಸ್ಸಾದರೆ, ದೇವರ ಚಿತ್ತಾನುಸಾರವಾಗಿದ್ದರೆ ಅವರು ಕೂಡ ದೇವರ ಬಳಿಗೆ ಬರುತ್ತಾರೆ. ಅಂತ ಸಮಯದಲ್ಲಿ ಅವರಿಗೆ ದೀಕ್ಷಾ ಸ್ಥಾನವನ್ನ ಕೊಟ್ಟು ಅವರನ್ನು ಆಶೀರ್ವಾದ ಮಾಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಈಗಿನ ಹೊಸ ಒಡಂಬಡಿಕೆ ಕಾಲದಲ್ಲಿ ಆಗ ಅಭಿಷೇಕ ಮಾಡುವುದು ಮಾತ್ರ ದೇವರಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡುವಂಥದ್ದು. ಎಲ್ಲರನ್ನು ದೇವರಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡಬಾರದು. ಎಲ್ಲವನ್ನ ತಿಳ್ಕೊಂಡು ದೇವರಂತ ಯೋಜನೆಯನ್ನು ಕೊಟ್ರೆ ಮಾತ್ರ ಅಭಿಷೇಕಿಸಬೇಕು ಅಷ್ಟೇ. ದೇವರ ನಾಮಕ್ಕೆ ಸ್ತೋತ್ರ. 17ನೇ ವಚನ, ಹಜಾಯೇಲನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಯೇಹು ಕೊಲ್ಲುವನು. ನೋಡಿ, ಯಾಕೆ ಈ ಇಸ್ರಾಯೇಲರು ಪ್ರವಾದಿಗಳನ್ನು ಕೊಂದು ಹಾಕಿದ್ರಲ್ಲ, ಅವರನ್ನ ಸಂಹಾರ ಮಾಡ್ಲಿಕ್ಕೆ ಹಜಾಯೇಲನನ್ನು ಕಠಿಣವನ್ನಾಗಿ ಮಾಡಿದ್ರು. ಅವನ ಕೈಯಿಂದ ತಪ್ಪಿಸಿಕೊಂಡವರನ್ನು ಇನ್ನೊಬ್ಬ ಕೊಲ್ತಾನೆ ಅಂತ. ಆಗ ನೋಡಿ ಏನ್ ಮಾಡ್ತಾರೆ ದೇವರು, ಅಂತ ಕಠಿಣ ವಿರೋಧಿಗಳ ಕೈಗೆ ದೇವರಿಗೆ ವಿರುದ್ಧವಾದವ್ರನ್ನ ಕೊಡ್ತಾರೆ. ಆಗ ಒಬ್ಬನ ಕೈಯಿಂದ ಆಗದಿದ್ರೆ ಅವನ ಒಬ್ಬನ ಕೈಯಿಂದ ತಪ್ಪಿಸಿಕೊಂಡ್ರೆ ಇನ್ನೊಬ್ಬನ ಕೈಯಿಂದ ಅಲ್ಲಿ ಸಂಹಾರ ಮಾಡ್ತಾರೆ ಅಂತ ಇದರ ಅರ್ಥ. ದೇವರು ದರ್ಶನ ಕೊಟ್ಟ ಮೇಲೆ ನಡೆಸ್ತಾ ಇದ್ದಾಗ ಮತ್ತೆ ತಿರುಗಿ ವಿಗ್ರಹಾರಾಧನೆ 10 ಆಜ್ಞೆಗಳಿಗೆ ವಿರುದ್ಧವಾಗಿ ಲೋಕದ ವಿಷಯಗಳಿಗೆ ಹೋದ್ರೆ ದೇವರು ಯಾರ ಮುಖಾಂತರ ಯಾವ ರೀತಿ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆ ಅವನು ನಿಮ್ಮನ್ನು ಏನ್ ಮಾಡ್ತಾರೆ ಅಂತ ವಿರೋಧಿಗಳ ಕೈಗೆ ಒಪ್ಪಿಸುವೆನು ಅಂತ ನಾವು ಆಗಾಗ ಹಿಂದೆ ನಾವು ತಿಳಿದುಕೊಂಡಿದ್ದೇವೆ. ಅಲ್ಲಿ ಜಗಳ, ಜಟ್ಟಿ, ಬಡದಾಟ ಆಗುವುದು ಇದುವೇ ಗತಿ. ಇವನ ಕತ್ತಿಗೆ ತಪ್ಪಿಸಿಕೊಂಡವನು ಎಲೀಷನು ಕೊಳ್ಳುವನು, ಹಜಾಯೇಲನ ಕತ್ತಿಗೆ ತಪ್ಪಿಸಿಕೊಂಡವನು ಯೇಹು ಕೊಳ್ಳುವನು, ಯೇಹುನ ಕೈಗೆ ತಪ್ಪಿಸಿಕೊಂಡವನು ಎಲೀಷನು ಕೊಳ್ಳುವನು. ಅವರಿಂದ ಏನ್ ಮಾಡಿದ್ರು ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹೋದ ಕಡೆಲ್ಲ ಅವರಿಗೆ ವಿರೋಧ, ಜಗಳ, ಕೊಲೆನೇ ಅವರಿಗೆ ಗತಿ. ಕಾರಣ ದೇವರವ್ರನ್ನ ಆರಿಸಿಕೊಂಡು ಬೇಕಾಗಿದ್ದನ್ನು ಕೊಟ್ಟು ನಡೆಸ್ತಾ ಬರುವಾಗ ಈ ಬಾಳನ ಪ್ರವಾದಿಗಳಾದ ಅಹಾಬನು ಮತ್ತು ಅವನ ಹೆಂಡತಿಯನ್ನು ಇವರು ಯಾವಾಗ ಹಿಂಬಾಲಿಸ್ತಾರೋ, ಪುನಃ ದೇವರಿಂದ ದೂರ ಹೋಗ್ತಾರೋ, ಅಲ್ಲಿಗೆ ಎಲೀಷನನ್ನು ಕಳಿಸಿದಾಗೆ ದೇವರ ಸತ್ಯ ಸುವಾರ್ತೆಯನ್ನು ಕಳಿಸ್ತಾರೆ, ಸುವಾರ್ತೆ ಮುಟ್ಟಿಸ್ತಾರೆ. ಆದ್ರೂ ತಿರುಗದೆ ಹೋದರೆ ಅವರಿಗೆ ಮರಣವೇ ಗತಿ ವಿರೋಧಿಗಳ ಕೈಯಿಂದ ಅಂತ ಇದರ ಅರ್ಥ. ಇದು ಇವತ್ತು ಕೂಡ ಅದುವೇ ನಡೀತಾ ಇದೆ. 18, ಆದರೆ ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆಯೂ ಅದನ್ನು ಮುದ್ದಿಡದೆ ಇರುವ 7,000 ಮಂದಿ ಇಸ್ರಾಯೇಲನ್ನು ಉಳಿಸುವೆನು ಎಂದು ಹೇಳಿದನು. ಯಾರು? ದೇವರು. ಆದ್ರೆ ಯಾರು ಈ ವಿಗ್ರಹಾರಾಧನೆಗೆ ಹೋಗದೆ, ಅಡ್ಡ ಬೀಳದೆ, ಪೂಜೆ ಪುರಸ್ಕಾರ ಮಾಡದೆ ಈ ಅಹಾಬನ ಮಾತನ್ನ ಕೇಳಿಕೊಂಡು, ಅಂದ್ರೆ ದೇವರಿಂದ ಆದುಕೊಂಡವನೇ ಅಹಾಬ, ಆದ್ರೆ ತಿರುಗಿ ಈ ಅನ್ಯ ಈಜೆಬೆಲನ್ನ ಮದುವೆ ಮಾಡಿಕೊಂಡು ಏನ್ ಮಾಡ್ದ, ದೇವರಿಂದ ತಪ್ಪಿ ಹೋದ. ಆಗ ಅಂತವರನ್ನ ಪುನಃ ಹಿಂಬಾಲಿಸಿ ಹೋಗುವುದಾದರೆ, ಅವರೊಂದಿಗೆ ಸೇರಿ ದೇವರಿಂದ ಆದುಕೊಂಡವರಿಗೆ ಹಿಂಸೆ ಕೊಡುವುದಾದರೆ, ಅವರು ಏನೇ ಕಷ್ಟ, ಸಂಕಟ, ದುಃಖ ಬಂದರೂ ವಿಗ್ರಹಕ್ಕೆ ಅಡ್ಡ ಬೀಳದೆ, ಅದಕ್ಕೆ ಮುದ್ದಿಡದೆ, ಪೂಜೆ ಪುರಸ್ಕಾರ ಮಾಡದೆ ಇರುವಂತ 7,000 ಇಸ್ರಾಯೇಲರನ್ನ ಮಾತ್ರ ಉಳಿಸುವೆನು ಅಂತ ಯೆಹೋವನಂದ್ರೆ ಪರಮಾತ್ಮನು ಎಲೀಯನಿಗೆ ಹೇಳಿದರು.
ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇದರ ಅರ್ಥ ನಮ್ಮ ಜೀವಿತಕ್ಕೂ ಕೂಡ ಆಗಾಗ ಬೇಕಾದಷ್ಟು ಸಲ ದೇವರ ನಾಮದಲ್ಲಿ ತಿಳಿಸಿದ್ದೇನೆ, ಈಗಲೂ ತಿಳಿಸ್ತಾ ಇದ್ದೇನೆ. ಪುನಃ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಅಯ್ಯೋ ಆ ಪಾಸ್ಟರ್ ಹಾಗೆ ಹೇಳಿದ್ರು, ಆ ಪೂಜಾರಿಗಳು ಆ ಮಠದೀಶ್ವರರು ಆ ಬ್ರಾಹ್ಮಣರು ವಿಗ್ರಹ ಪೂಜೆಗಳು ಮಾಡ್ತಾರೆ, ಆ ಮಠದೀಶ್ವರ ಸ್ವಾಮೀಜಿಗಳು ಪೂಜೆ ಮಾಡ್ತಾರೆ, ಆ ಪಾಸ್ಟರ್ಗಳು ಫಾದರ್ಗಳು ಗುರೂಜಿಗಳು ಸ್ವಾಮೀಜಿಗಳು ಬಿಷಪ್ಗಳು ರೆವಿಡೆಂಟ್ಗಳು ಅಂತ ಹೇಳಿಕೊಂಡು ಇವತ್ತು ಚರ್ಚ್ಗಳಿಗೆ ಕೂಡ ವಿಗ್ರಹಾರಾಧನೆಯನ್ನು ಮಾಡುವವರಾಗಿದ್ದಾರೆ. ದೇವಸ್ಥಾನಗಳಲ್ಲಂತೂ ಹೇಳುವುದೇ ಬೇಡ. ಇಂಥವ್ರನ್ನ ಸರಿಯಾಗಿ ತಿಳಿದುಕೊಂಡು ಎಲ್ಲ ಗ್ರಂಥಗಳಲ್ಲಿ ಸರ್ವ ಸೃಷ್ಟಿಕರ್ತನ ತಿಳಿದುಕೊಂಡು ತಿರುಗಿ ವಿಗ್ರಹಾರಾಧನೆಗೆ ಅಯ್ಯೋ ಇವರು ತಪ್ಪು ಮಾಡ್ತಾ ಇದ್ದಾರೆ ಅಂತೇಳಿ ಸತ್ಯ ಸುವಾರ್ತಿಕರ ಮುಖಾಂತರ ದೇವರ ಸರ್ವ ಸತ್ಯದ ವಿಷಯವನ್ನು ತಿಳಿಸಿದಾಗ ಅದನ್ನ ಕೇಳಿ ಬಿಟ್ಟು ದೇವರಲ್ಲಿ ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಮುಂದೆ ಮಾಡದೆ ಹೋದವರನ್ನು ಮಾತ್ರ ದೇವರು ಉಳಿಸುತ್ತಾರೆ. ಅದುವೇ ನೋಡಿ, ಇಲ್ಲಿ ಇಸ್ರಾಯೇಲರಲ್ಲಿ 7,000 ಮಂದಿ ಇಸ್ರಾಯೇಲರನ್ನ ಉಳಿಸುವೆನು ಎಂದು ಎಲೀಯನ ಮೂಲಕ ದೇವರು ಹೇಳಿದ್ದು. ಮತ್ತೆ ಪುನಃ ಇಲ್ಲ ಅದು ಯಾವ ಪಾಸ್ಟರ್ ಹಾಗೆ ಅವ್ರ ಹಾಗೆ ಇವ್ರ ಹಾಗೆ ತಿಳ್ಕೊಂಡು ಮತ್ತೆ ವಿಗ್ರಹ ಪೂಜೆ ಪುರಸ್ಕಾರ ಮಂತ್ರ ಪ್ರಸಾದ ಇಂಥವನ್ನೆಲ್ಲ ಮಾಡಕ್ಕೆ ಹೋದವರಿಗೆ ಬಹಳ ಶಿಕ್ಷೆ ಬರ್ತದೆ. ಇದನ್ನು ಅನೇಕರು ತಿಳಿದಿದ್ದರೂ ತಿಳಿಸುವುದಿಲ್ಲ, ಹಣಕ್ಕಾಗಿ ಜನಗಳಿಗಾಗಿ ನಾನಾ ರೀತಿಯ ಸಂಪಾದನೆಗಾಗಿ. ಆದರೆ ದೇವರು ನನ್ನ ಮುಖಾಂತರ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ಒಂದು ವೇಳೆ ತಿಳಿದ ಅನೇಕ ಪಾಸ್ಟರ್ಗಳನ್ನ ಫಾದರ್ಗಳನ್ನ ಗುರೂಜಿಗಳು ಸ್ವಾಮೀಜಿಗಳು ಮಠಾಧೀಶರು ಬ್ರಾಹ್ಮಣರು ಅಂತ ಹೇಳಿಕೊಂಡು ಇಂಥವ್ರನ್ನ ಹಿಂಬಾಲಿಸಿಕೊಂಡು ಮತ್ತೆ ವಿಗ್ರಹ ಪೂಜೆಗಳು ಆ ಪೂಜೆ ಪುರಸ್ಕಾರ ಮಾಡಲು ಹೋಗುವುದಾದರೆ ಖಂಡಿತವಾಗಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ಇವತ್ತಿನ ಈ ವಚನಗಳು ಅದರ ವಿಶೇಷವಾಗಿ 1 ಅರಸು 19ನೇ ಅಧ್ಯಾಯ 18ನೇ ವಚನವೇ ಇದಕ್ಕೆ ಸಾಕ್ಷಿಯಾಗಿದೆ. ದೇವರ ಸತ್ಯ ಸುವಾರ್ತೆಯನ್ನು ತಿಳಿಸುವನಾಗಿದ್ದೇನೆ. ದಯವಿಟ್ಟು ತಪ್ಪಿ ಹೋಗಿದ್ದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಅದೇ ಪ್ರಕಾರ ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ ಸ್ತೋತ್ರ. ಈ ಸಹೋದರ ಸಹೋದರಿ ಏನಾದರೂ ತಪ್ಪಿ ಹೋಗಿದರೆ ಸುಳ್ಳು ಬೋಧಕರು ಪ್ರವಾದಿಗಳನ್ನು ಪರಮಾತ್ಮ ಭಗವಂತನನ್ನು ಬಿಟ್ಟು ಕಂಡು ವಿಗ್ರಹಾರ್ಧನೆ ಮಾಯಾ ಮಂತ್ರ ಜ್ಯೋತಿಷ ಇಂಥದಕ್ಕೆ ಲೋಕದ ವಿಷಯ ಸೈತನ್ನ ಕಾರ್ಯಕ್ಕೆ ಹೋಗಿರುವುದಾದರೆ ದಯವಿಟ್ಟು ಅಂತರನ್ನು ಕ್ಷಮಿಸಿ ಸುಳ್ಳು ಬೋಧಕರನ್ನು ಪ್ರವಾದಿಗಳನ್ನು ಹಿಂಬಾಲಿಸಿದಂತಾಗಲಿ. ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳಿಗೂ ಅದನ್ನು ತಿಳಿಸಿ ಅವರು ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ಸಾಕ್ಷಿಗಳಾಗಲು ಸಾಧ್ಯವಿಲ್ಲ, ಪಾಪ ಪರಿಹಾರದಿಂದ ಬಿಡುಗಡೆ ಆಗಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಆಶೀರ್ವಾದ ಸದಾ ಅವರ ಎಲ್ಲರ ಮೇಲೆ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಎಲ್ಲ ರೀತಿಯಲ್ಲಿಯೂ